ಲೋಕಸಭೆ ಚುನಾವಣೆಯ ನಂತರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಸಂಪುಟ ಸರ್ಜರಿ ಆಗುತ್ತೆ, ಸಿಎಂ ಬದಲಾಗ್ತಾರೆ ಅನ್ನುವಂತಹ ಮಾತುಗಳು ತಮ್ಮದೇ ಪಕ್ಷದ ವಲಯದಲ್ಲಿ ದೊಡ್ಡ ಮಟ್ಟದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ ರವಿಕುಮಾರ್ ಅವರು. 40ರಿಂದ 50 ಕೈ ಶಾಸಕರು ರಾಜೀನಾಮೆನ ಕೊಡೋದಂತೂ ಫಿಕ್ಸ್ ಅಂತ ಹೇಳಿ ರವಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ 3 ವರದಿಗಳ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಸಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರವಿಕುಮಾರ್ ಅವರು. HDD ಸಮಾವೇಶದ ನಂತರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಈಗಾಗಲೇ ದೊಡ್ಡಗೌಡರು ಸಮಾವೇಶವನ್ನ ನಡೆಸಿದ್ರು. ಆ ಸಮಾವೇಶದಲ್ಲಿ ದೊಡ್ಡಗೌಡರು ಸಹ ಭಾಗಿಯಾಗಿದ್ರು. ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ 40 ಸ್ಥಾನ ಬರೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ವೆ ಪ್ರಕಾರ ಕಾಂಗ್ರೆಸ್ ನಿರ್ನಾಮವಾಗುತ್ತೆ ಅಂತ ಹೇಳಿ ಶಿಡ್ಲಘಟ್ಟದಲ್ಲಿ ಸ್ವಗೃಹದಲ್ಲಿ ಶಾಸಕ ರವಿಕುಮಾರ್ ಅವರು ಹೇಳಿಕೆಯನ್ನು ಸಹ ಕೊಟ್ಟಿರುವಂತಹದ್ದು. ಇನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇಂತಹ ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಇನ್ನು ಮೊನ್ನೆ ಅಷ್ಟೇ, ಕಳೆದ ವಾರವಷ್ಟೇ DCM DK ಶಿವಕುಮಾರ್ ಅವರು ಮೈಸೂರಿನಲ್ಲಿ ನಡೆದಂತಹ ಒಕ್ಕಲಿಗ ಸಭೆ ಸಂದರ್ಭದಲ್ಲೂ ಕೂಡ ನಾನು ಮೈಸೂರಿನ ಅಳಿಯ, ನಾನು ಸಹ ಈ ಕ್ಷೇತ್ರಕ್ಕೆ ಏನಾದರೂ ಕೊಡುಗೆಯನ್ನ ಕೊಡಬೇಕು, ಇನ್ನು ನಾವು ದುಡ್ಕೋದ್ ಬೇಡ, ಹೈಕಮಾಂಡ್ ಎಲ್ಲವನ್ನ ಸಹ ತೀರ್ಮಾನ ಮಾಡುತ್ತೆ ಅನ್ನೋದರ ಕುರಿತಾಗಿ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಇನ್ನು ಕೆಲವೊಂದಿಷ್ಟು ಸೂಕ್ಷ್ಮ ಹೇಳಿಕೆಗಳನ್ನ ನೀಡೋದ್ರ ಮೂಲಕ DCM DK ಶಿವಕುಮಾರ್ ಅವರು ಕೂಡ ಮುಂದಿನ CM ನಾನಾಗ್ತೀನಿ ಅಂತ ಹೇಳಿ ಆಗೋದಕ್ಕೂ ಕೂಡ ಕಾಲ ಕೂಡ್ ಬರ್ಬೇಕಷ್ಟೇನೆ, ಎಲ್ಲವೂ ಈಗಾಗಲೇ ತೀರ್ಮಾನ ಆಗಿದೆ, ಸ್ವಲ್ಪ ದಿನಗಳ ಕಾಲ ನಾವು ಕಾಯಬೇಕು ಅನ್ನುವಂಥದ್ದನ್ನ DCM DK ಶಿವಕುಮಾರ್ ಅವರೇ ಮತ್ತೊಮ್ಮೆ CM ಆಗುವಂತಹ ಬಯಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವೊಂದಿಷ್ಟು ನಾಯಕರು ಸಹ ಲೋಕಸಭಾ ಚುನಾವಣೆಯ ಬಳಿಕ ಪಕ್ಷದಲ್ಲಿ ಬದಲಾವಣೆ ಆಗುತ್ತೆ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಮಾನವನ್ನ ಗೆದ್ಕೊಂಡು ಬಂದ್ರೆ ಮಾತ್ರ CM ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ, ಇಲ್ಲ ಅಂದ್ರೆ ಬದಲಾಗುತ್ತೆ ಅಂತ ಹೇಳಿ. ಹಾಗೆ ಇನ್ನು ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಸಚಿವರಿಗೆ ಸೇರಿದಂತೆ ಶಾಸಕರಿಗೂ ಸಹ ಕಾಂಗ್ರೆಸ್ ಟಾಸ್ಕ್ ಅನ್ನ ಕೊಟ್ಟಿದೆ. ಯಾರು ಯಾವ ಕ್ಷೇತ್ರವನ್ನ ಗೆದ್ಕೊಂಡು ಬರ್ತಾರೋ, ಸಚಿವರ ಜೊತೆಗೆ ಶಾಸಕರು ಕೂಡ ಯಾವ ಕ್ಷೇತ್ರವನ್ನ ಗೆದ್ಕೊಂಡು ಬರ್ತಾರೋ ಅಂತಹವರಿಗೆ ಆಫರ್ ಅನ್ನ ಸಹ ನೀಡಿರುವಂತಹದ್ದು. ಮಂತ್ರಿಗಿರ ಪಟ್ಟ ಅಥವಾ ಒಳ್ಳೆ ಸ್ಥಾನಮಾನವನ್ನ ಕೊಡೋದಾಗಿ ಈಗಾಗಲೇ ಆಶ್ವಾಸನೆಯನ್ನ ಕೊಟ್ಟಿದೆ. ಮೈಸೂರು ಹಾಗೆ ಮಡಿಕೇರಿ, ಕೊಡಗು ಕ್ಷೇತ್ರದಲ್ಲಿ CM ಸಿದ್ದರಾಮಯ್ಯ ಅವರು ಏನು ಟಾಸ್ಕ್ ಅನ್ನ ಕೊಡುವಂತಹ ಸಂದರ್ಭದಲ್ಲೂ ಸಹ ತಿಳಿಸಿದ್ದಾರೆ. ಮೈಸೂರು ಕೊಡಗು ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡು ಬಂದ್ರೆ ನಿಮಗೆ ಪಕ್ಷದಲ್ಲಿ ಸ್ಥಾನಮಾನದ ಜೊತೆಗೆ ಏನು ಸಚಿವ ಸ್ಥಾನಮಾನ ಸಿಗುವಂತಹ ಸಾಧ್ಯತೆಯೂ ಇದೆ ಅನ್ನೋದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಹಾಗೇನು CM ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಮಾತನಾಡುವಾಗ ನಾನು CM ಆಗಿ ಮುಂದುವರಿಬೇಕು ಅಂತಂದ್ರೆ ನೀವು ನನ್ನನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥದ್ರ ಬಗ್ಗೆ ಕೂಡ CM ಸಿದ್ದರಾಮಯ್ಯ ಅವರೇ ಸ್ವತಃ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಈಗ ಸದ್ಯ ರವಿಕುಮಾರ್ ಅವರ ಹೇಳಿಕೆ ಏನಿದೆ, ಒಂದಲ್ಲ ಎರಡಲ್ಲ, ಸುಮಾರು 40ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಪಕ್ಷವನ್ನ ಬಿಡ್ತಾರೆ, ಪತನವಾಗುತ್ತೆ, 40ರಿಂದ 50 ಕೈ ಶಾಸಕರು ರಾಜೀನಾಮೆಯನ್ನ ಕೊಡೋದಂತೂ ಫಿಕ್ಸ್ ಅಂತ ಹೇಳಿ ಈಗಾಗಲೇ ಕೆಲವೊಂದಿಷ್ಟು ವರದಿಗಳು ಸಹ ಬಂದಿರುವಂತಹದ್ದು. ಆ ಎಲ್ಲಾ ವರದಿಗಳ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ಬಹುತೇಕ ಖಚಿತ ಅನ್ನುವಂಥದ್ರ ಬಗ್ಗೆ ಕೂಡ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ನಲ್ಲಿ 3 ಬಾಗಿಲು ಇರ್ತಕ್ಕಂಥ ಒಂದು ಮನೆ ಅದು. ಈ ಒಂದು ಕಡೆ ಈಗ ಏನಾಗ್ತಾ ಇದೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಹತ್ರವಾಗಿರ್ತಕ್ಕಂಥವ್ರು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ಸಿದ್ದರಾಮಯ್ಯನವರು ನೀವೇನಾದರೂ ಫಲಿತಾಂಶ ಬರಲಿಲ್ಲ ಅಂದರೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಿಂದ ಇಳಿಸ್ತಿರಂತೆ. ಇದು ಒಂದು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಹೇಳೋಂಥದ್ದು. ಇನ್ನೊಂದು ವರ್ಗದವ್ರು ಏನು ಹೇಳ್ತಾವ್ರೆ, ಸಿದ್ದರಾಮಯ್ಯನವರು ಈಗ ಈ ರಾಜ್ಯದಲ್ಲಿ ಫಲಿತಾಂಶ ಕೊಟ್ಟಿಲ್ಲ ಅಂದರೆ DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇನ್ನೊಂದು ವರ್ಗದವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ವರ್ಗದವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ನಮ್ಮ ರಾಜಕೀಯ ಭವಿಷ್ಯ ಇಲ್ಲ, ಚುನಾವಣೆ ಫಲಿತಾಂಶ ನೋಡಿ ಮುಂದೆ ಸುಮಾರು 40ರಿಂದ 50 ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರುಗಳು ಇವತ್ತು ಕೇಂದ್ರ ಸರ್ಕಾರದ ಒಂದು ಆಶೀರ್ವಾದ ಬೇಕು ಅಂತೇಳಿ ಮುಂದೆ ಈ ರಾಜ್ಯದಲ್ಲಿ ಭಾಳಷ್ಟು ಬದಲಾವಣೆ ಆಗ್ತಕ್ಕಂಥ ಒಂದು ಯಾರಿಗೂ ಈಚೆ ಗೊತ್ತಾಗದೇ ನಡೀತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ.